ಕೆಲವರು ರಾಜಕೀಯ ಸ್ವಾರ್ಥಕ್ಕಾಗಿ ಜೆಎಂ ಕೊರಗು ಹೆಸರಿಗೆ ಮಸಿ ಬಳಿಯುವ ಎಂಬ ಹುನ್ನಾರದಿಂದ ಅವರ ಸಹೋದರರಿಗೆ ಎತ್ತಿ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ. ಅಫಜಲಪುರ ತಾಲೂಕಿನ ಮಾಶಾಳ ಗ್ರಾಮದಲ್ಲಿ ಕುರುಬ ಸಮುದಾಯದ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜಕೀಯ ಸ್ವಾರ್ಥಕ್ಕಾಗಿ ಜೆಎಂ ಕೊರಗು ಅವರ ಹೆಸರಿಗೆ ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾರೆ. ಕೊರಗು ಕುಟುಂಬದಲ್ಲಿ ಬೆಂಕಿ ಹಚ್ಚುವಂತ ಷಡ್ಯಂತರ ಮಾಡುತ್ತಿದ್ದಾರೆ. ಅವರಿಗೆ ಹೇಗಾದರೂ ಮಾಡಿ ರಾಜಕೀಯದಲ್ಲಿ ಕುಗ್ಗಿಸಬೇಕು ಎಂಬ ಹುನ್ನಾರದಿಂದ ಮಾಡಲಾಗುತ್ತಿದೆ. ತಾಲೂಕಿನ ಜನತೆ ಗೊತ್ತಿದೆ ಅವರ ಅಪಾರವಾದ ಕೊಡುಗೆ ಮತ್ತು ಸಮಾಜ ಸೇವೆ ಮಾಡಿದ್ದು. ಅವರಿಗೆ ಎಷ್ಟೇ ಟೀಕೆ ಮಾಡಿದರೂ ಅವರು ಒಳ್ಳೆತನಕ್ಕೆ ಗೆಲುವು ಸಿಕ್ಕೇ ಸಿಗುತ್ತದೆ ಎಂದು ಕೊರಗು ಸಮುದಾಯದ ಮುಖಂಡರು ಹೇಳಿದರು. ಮುಂದಿನ ದಿನಮಾನಗಳಲ್ಲಿ ಹಿಂಗೆ ಮುಂದುವರೆದರೆ ತಾಲೂಕಿನ ಎಲ್ಲಾ ಕುರುಬ ಸಮುದಾಯದ ಜನರು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಸೈಫುಲ್ಲಾ ಚಿಕಿ ನ್ಯೂಸ್ ಕನ್ನಡ, ಅಫಜಲಪುರ. ಅದಕ್ಕೆ ರೀ ಅವ್ರ ಅಣ್ಣವ್ರಿಗೆ ಇಟ್ಕೊಂಡು ಕಳ್ಸಿಂದ್ರೆ ಇದೊಂದು ಏನು ಮಾತಾಡ್ತಾರೆ ಒಳಗೆ. ಈಗ ಸಾಹೇಬ್ರು ಈ ಸದ್ ನಮ್ಮ ಊರಾಗೆಲ್ಲ ಒಂದೇ ಜಾತಿ ಅದ ರೀ, ಎಲ್ಲ ಇತರ ಜಾತಿಗೆಲ್ಲ ನೀರು ಹಾಕ್ಯಾರ್ರಿ ಅವ್ರಿ ಮನೆ ರೀ. ಮತ್ತು ಮನೆ ತಾಲೂಕು ಪಂಚಾಯತ್ಗಳಿಗೆ ಫಸ್ಟ್ ಒಕ್ಕಲಿಗಾರ ಅಂದ್ರೆ ನಿಂಗಾಯ್ತರ ಅಲ್ರಿ, ಅವ್ರಿಗೆ ಭೀ ಅಧ್ಯಕ್ಷ ಮಾಡ್ಯಾರ ಅವ್ರಿ ಪಂಚಾಯತಿಗೆ ರೀ. ಮತ್ತು ಚಂದ್ರಶೇಖರ ಕುದುರೆ ರೀ, ಅವರು ತಿರ್ಕೊಂಡು ಅವ್ರಿಗೆ ಭೀ ಇದು ಅಧ್ಯಕ್ಷ ಮಾಡ್ಯಾರ. ಅವ್ರು ಏನತ್ತಾರೆ ರೀ, ಕುರುಬರಿಗೆ ಇದು ಮಾಡ್ತಾರೆ, ಕುರುಬರು ಇಟ್ಟೆ ನಿಂಗರಾಯನ ಗುಡಿ ಇಟ್ಟೆ ಹಾಕೊಂಡಾರತ್ತಂದ್ರಿ. ಈಗ ಮಾನ್ಯ ಅಮ್ಮಣ್ಣವ್ರು ಭೀ ಹೇಳದ್ರಿ, ಇಲ್ಲಿ ಹುಚ್ಚನವ್ರ ಒಣ್ಯಾಗ ಮಲ್ಕಂದವ್ರು ಇದ್ರ ಗುಡಿ ಸ್ವಾಮಿಂಗನ ಗುಡಿ ರೀ ಬಿದ್ದಿತ್ರಿ, ಯಾರು ಕೇಳಿಲ್ರಿ ಅಲ್ಲಿ, ಅದು ಮಾಡ್ಯಾರ ಎಲ್ಲಾರು. ಅದಕ್ಕೆ ಇಷ್ಟೆಲ್ಲ ಇದು ರಾಕಿ ಇದು ಮಾಡ್ಕೊ ಮಾತಾಡೋನು ಬಾಬಾನೇ, ಈ ಜೈ ಇದ್ದವನು ಬಾಬಾನೇ, ಇಬ್ಬರು ಬಾಬಾನೇ. ಇವ್ನಿಗೇನು ಆಸ್ತಿ ಕೊಡಲ್ಲ ಅಂದ್ರೆ ಇವ್ನ ಜೋಡಿನೇ 3 ಮಂದಿಗೆ ಆಸ್ತಿ ಕೊಟ್ರೆ ಇವ್ನಿಗೊಬ್ಬ ಆಸ್ತಿ ಕೊಡಲ್ರಿ ಅವ. ಇವ್ ಕರ್ದಳಗ ಆಸ್ತಿ ತೂಲಕ್ಕೆ ಬಂದಿಲ್ಲ, ಆಸ್ತಿ ಕೊಟ್ಟಿಲ್ಲತ್ತ ಎಲ್ಲರ ಮುಂದೆ ಕುಡ್ದಕ್ಕಿರಿ ಇವ್ ಒದರಾಡ್ಕೊತ ಹೋಗೋದು. ಅದ್ರಾಗ ಏನು ಮಾಡ್ತಾರೆ, ಈಗ ಒಂದರ ಕೆಲವೇ ಮಂದಿ ಅದಲ್ಲ ಊರಂದು, ಅವ್ರು ಒಂಜರ ಕರೆಸ್ಕೆರೆ ಬರೋ ಹಿಂಗಾದ್ರೆ ಕಲ್ಲಲ್ಲಿ ನಿಮ್ಮ ತಮ್ಮಂದು ಒಬ್ರು ಹಿಂಗೆ ಕಳೆಯೋದು ಅಂತೇಳಿ ಒಂಜರ ಕುಡಿಸ್ಕೆರೆ ಮಾಡೋಣ. ಇವ್ ತೀರೇಟ್ಕೆರೆ ಅದ್ರಾಗ ಒಂಜರ ಹೆಚ್ಚಿಗೆ ಇದು ಮಾಡ್ಯಾನ್ರಿ ಪಬ್ಲಿಕ. ಇವ್ನಿಗೇನು ಆಸ್ತಿ ಕೊಡಲ್ಲ ಅಂದಿಲ್ಲ, ಅಲ್ಲಿ ಬರಬೇಡ ತಂದಿಲ್ಲ, ಇರಬೇಡ ತಂದಿಲ್ಲ. 4 ದಿನ ಅಲ್ಲಿ ಇರ್ತಾನೆ, 4 ದಿನ ಇಲ್ಲಿ ಇರ್ತಾನೆ, ಮತ್ತು 4 ದಿನ ಮತ್ತೆ ಮೆಟ್ಟಿಗೆ ಅಲ್ಲಿಗೆ ಬರ್ತಾನೆ, ಮತ್ತೆ ಯಾವ ಜಾಗಿ ಅದೇ ಜಾಗಿ ಬರ್ತಾನೆ. ಬಂದ್ಕಿರಿ ಇವೆಲ್ಲ ಇದು ಮಾಡ್ಕಿರಿ, ಏನು ಒಟ್ಟು ಏನು ಕರೆ ಇಲ್ಲ, ಏನಿಲ್ಲ, ಒಟ್ಟು ಸುಳ್ಳು ಪಬ್ಲಿಕ್ ಇವು ಏನು ಮಾಡಲ್ಲ. ಮತ್ತೆ ಅವ್ನಿಗೆ ಬಿಟ್ಟು ಹೋಗಲ್ಲ ಇವ್ರು ಅಲ್ಲಿಗೆ, ಮತ್ತೆ ಬರ್ಬೇಕಾದ್ರೆ ಅಲ್ಲಿಗೆ ಬರ್ಬೇಕು. ಯಾವ ಆಸ್ತಿ ಕೊಡಲ್ರಿ, ಆಸ್ತಿ ಕೊಡಲ್ರಿ ಏನು ಮಾಡ್ತಾರಲ್ಲ ಇವ್ರು, ಸುಮ್ಮ ಆಸ್ತಿ ಕೊಡಲತ್ತ ಮಂದಿ ಮುಂದೆ ಆಸ್ತಿ ಕೊಡ್ತಾರ. ಜಾಸ್ತಿನೇ ಬಂದ್ಕಿರಿ ಎಲ್ಲ ಮನೆ ಮೀಟಿಂಗ್ದಾಗ ಅವ್ರಿಗೆ 3 ಮಂದಿ ಕೊಟ್ಟರಲ್ಲ, ಇವ್ರು ಸರ್ಕೊಂಡು ಹೋದ್ರೆ 3-4 ಮಂದಿ. ಇವ್ನಿಗೆ ಯಾಕೆ ಆಸ್ತಿ ಕೊಡಲ್ಲ? ಮತ್ತು ಇವನೇ ಬಿಟ್ಟು ಕೊಟ್ಟು ಹೇಳೇನ, ಅದು ಆಸ್ತಿ ಬಿಡಿಸ್ಕೊಡ್ತಾ ಸಾಹೇಬ, ಈ ಆಸ್ತಿ ನಮಗೆ ಬಿಟ್ಟು ಕೊಡೋದು ಹೇಳೇನ. ಈಗೆಲ್ಲ ಬಿಟ್ಕಿರಿ ಆಸ್ತಿ ಕೊಡಲ್ಲ, ಹಾಳು ಮಾಡ್ಯಾನ ಅನ್ಕೋತ ಹೋದ್ರಿ. ಇವು ಆಸ್ತಿ ಬರ್ತಾವ್ರಿ ಇವನಿಗೆ. ಸ್ವಾಮಿ ಒಬ್ರು ಕಳಿಬೇಕಂತೇಳಿ ಇವು ಓಡಾಡಿಕೆರಿ ಎಲ್ಲ ಕಡಿದು ಮಾಡತ್ತಾನ, ಮಾಡಿದ್ರು ಏನು ಮಾಡಗಲ್ರಿ ಇವು. ಮತ್ತೆ ಎಲ್ಲಿ ಬರ್ಬೇಕಲ್ಲಿ ಸಮಾಜದವ್ರು ಯಾಕೆ ಹೇಳ್ರಿ, ಸಮಾಜದವ್ರು ಹೇಳೋರು ಬಿಟ್ಟಕ್ಕೆ ಇವರು ಹಿಂದಿನವ್ರು ಹೊಲ್ಗೊತ್ತಂದ್ರಿ. ಅವರು ಏನು ಅವ್ರು ಅಪ್ಪ ಗಳಿಸಿ ಆಸ್ತಿ ಅವ ಗಳಿಸಿ ಆಸ್ತಿ ಅವ್ರಿಗೆ ಬಡ 20 ಎಕರೆ ಕೊಟ್ಟನ ಎಲ್ಲರಿಗೆ. ಬರ್ಬೇಕು ನಾ ಅವ್ರ ಜೋಡಿ ಬಂದ್ಕೇರಿ ಇದು ಮಾಡ್ಬೇಕು. ಮೈನ ಕೂತು ಹೇಳ್ದವನೇ ಇವನೇ, ಇವ ಕೂತ್ಕೇರಿ ಹೇಳ್ಕೇರಿ ಅವ್ರು ಹಿಂದಿನವ್ರು ಬರೋ ತೊಗೊಂಬತ್ತಂದ್ರೆ ಸರ್ಕಿನವ್ರು ಬಂದು ಆಸ್ತಿ ತೊಂದ್ರೆ ಇವ ಆಸ್ತಿ ತೊಂದಿಲ್ಲ. ಇವ ಅಲ್ಲೇ ಕೂತಲ್ಲೇ ಹಿಂದ್ರಗಡೆ ಏನು ಮಾಡವ, ನನಗೆ ಅದು ಬೇಕು ಇದು ಬೇಕು ಎಲ್ಲರಿಗೆ ಏನು ಅನ್ತಾವ್ರಿ. 4 ಮಂದಿ ಸೌನ್ ಕೊಡ್ಲತ್ತ, 4 ಮಂದಿ ಸೌನ್ ಕೊಟ್ಟನ. ಇವನಿಗೆ ಮತ್ತೆ ಬೇರೆ ಕೊಡ್ಬೇಕೇನ್ರಿ, ಇವ ಮ್ಯಾಗಿನ ಬಿದ್ದಾನ. ಅವ್ನು ಕರೆಕ್ಟೇ ಇರ್ತದ, ಒಟ್ಟು ಮಂದಿ 4 ಮಂದಿಗೆ ಅಟ್ ಕೊಟ್ಟನ, ಕೊಟ್ಕೇರಿ ಉಳಿದ ಅವ್ನು ತೊಂದನ. ಸುಮ್ಮನೆ ಏನು ಮಾಡ್ತಾನೆ, ನಿಮ್ಮ ಅಣ್ಣ ಅಟ್ಟು ಇಟ್ಕೊಂಡನ ಇಟ್ಟು ಇಟ್ಕೊಂಡನ ನಮ್ಮಂತ ಹೇಳೋಣ. ಇವು ತಲೆ ತುಂಬ್ಕ್ಯಾರ ಸುಮ್ಮನೆ ಎಲ್ಲಾರು ಕೂತ್ಕೇರಿ ಒದರಾಡ್ತಾವ್ರಿ. ಇವ್ರು ಮತ್ತೆ ಯಾರು ಕೇಳ್ತಾರೆ, ಮಾತು ಕೇಳೋದಿಲ್ಲ ಬಿಡೋದಿಲ್ಲ. ಇವೇನು ಎಟ್ಟದ ಅಟ್ಟೆ ಕೊಡ್ತಾರೆ, ಇವು ಎಲ್ಲಿ ಹೋದ್ರು ಮತ್ತೆ ಅಲ್ಲಿಗೆ ಬರ್ತಾನೆ ರೀ. ಏನು ಆಸ್ತಿ ಒಗ್ಗಿಯಲ್ಲ ಏನಿಲ್ಲ. ಅವ್ರು ಹೇಳಿದ್ರಿ ನಮ್ಗೆ ಆಸ್ತಿ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ ಅಂತೇಳಿ. ಇದವರು ಮಾತಾಡೋರೆ ಅಲ್ರಿ. ಇದು ನಮ್ಮ ಬಳಿ ಎಲ್ಲ ಮಂದಿ ಅವ್ರಿಗೆ ಒಯ್ದು ಕಲಿಸಿ ಮಾಡಿ ಅವ್ರಿಗೆ ಮಾತಾಡೋಕೆ ಹಚ್ಚದಾರ ರೀ. ಅವ್ರು ಮಾತಾಡೋತ್ತೇಳಿ ಸ್ವತಃ ಬದಲಿ ಮಾತಾಡಿಲ್ಲ, ಅವರೆಲ್ಲ ಕಲಿಸಿ ಮಾತಾಡೋಕೆ ಹಚ್ಚಾರ ರೀ ಅವ್ರು. ಆದರೆ ಕೆಲವ್ರು ಏನಂತಾರೆ ರೀ, ಸಾಹೇಬರು ಲಿಂಗೈತಿ ಇರೋದಾರ. ಅವ್ರೇನು ಲಿಂಗೈತಿ ಇರೋದಿದ್ರೆ ಅವರು ಬಾವಿ ಕಡಿತಿಲ್ಲ, ಚೌಡೇಶ್ವರ ಗುಡಿಗೆ 11 ಲಕ್ಷ ಕೊಟ್ರ. ಅವರು 11 ಲಕ್ಷ ರೂಪಾಯಿ ಕೊಟ್ರ. ಇಷ್ಟೆಲ್ಲ ಊರಾಗೆಲ್ಲ ಭಾಳ ಕೆಲಸ ಮಾಡ್ಯಾರ್ರಿ ಅವರು. ಅದ್ರಾಗ ಏನು ರೀ, ಇಲ್ಲೆಲ್ಲ ನಮ್ಮ ಊರ ಸಮಾಜ ಹೆಂಗೆ ಬೇರೆ ಸಮಾಜ ಹೆಂಗೆ ಅದ ಅಂದ್ರೆ ರೀ, 5 ವರ್ಷಕ್ಕೆ ಅಪೋಸಿಟ್ ಇವ್ರೆಲ್ಲ ಒಳಗೆ. ಅದ್ರ ಕಾಲ ಇವರು ಕೊರಗು ಸಾಹೇಬ್ರಿಗೆ ಮುಂದೆ ಬೆಳಿತಾನ ಅನ್ನೋಂಥದ್ದು ಇವ್ರಿಗೆ ಭಯ ರೀ. ಇವರಿಗೆ ಆ ಭಯದಿಂದ ಇವರಿಗೆ ತುಳಿಬೇಕು, ಮುಂದೆ ತೊಡಿಬೇಕು ಅನ್ನೋಂಥ ಉದ್ದೇಶದಿಂದ ಅವ್ರ ಅಣ್ಣ ತಮ್ಮರಿಗೆ ಹಿಡ್ಕೊಂಡು ಅವ್ರಿಗೆ ತೊಡಿಬೇಕು ರೊಕ್ಕ ಕೊಟ್ಟು ಮಾಡ್ಕಿಸಿ ಅವ್ರಿಗೆ ಕಲಿಸಿ ಒಯ್ದು ಮಾತಾಡ್ಸೋಂಥವ್ರು ಇವ್ರು ಕಲ್ಸಂತ ಇವರು ಅವ್ರಿಗೇನು ಕಲಿಸ್ಯಾರಲ್ರಿ. ಇವರು ಏನು ಭಾಳ ಸಾಚಿ ಅಲ್ರಿ ಅವರು.
ಅವರು ಏನು ಮಾಡ್ತಾರೆ ರೀ, ಅವ್ರಿಗೆ ಮೊದಲ ಪರು ಸೇವೆಯಲ್ಲಿ ಪಡೆ ಗೊತ್ತಲ್ಲ, ಇದು ಸಿಗ್ತಿತ್ತು ರೀ ಅವ್ರಿಗೆ, ಎಂಜಲ್ ಸಿಗ್ತಿತ್ತು ರೀ ಅದು. ಆ ಎಂಜಲ್ ಈ ಸದ್ ಸಿಗಲಾಗಿದೆ ರೀ ಅವ್ರಿಗೆ, ಬಂದಾಗ್ಯದ ರೀ. ಈಗ ನಮ್ಮ ತಾಲೂಕದಾಗ ಅವ್ರು ವ್ಯಕ್ತಿಗಳು ಹರ್ರಿ, ಅವ್ರು ಇವ್ರಿಗೆ ಎಂಜಲ್ ಹಾಕಾಗತ್ತಾರೆ ರೀ, ಅವ್ರ ಬದ್ದಲು ಇವರು ಅಪೋಸಿಟ್ ಮಾಡತ್ತಾರೆ ರೀ ಅವ್ರಿಗೆ. ಈಗ ಅದೇ ಎಂಜಲ್ ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.